ನಮಸ್ಕಾರ. ಅಭ್ಯಾಸ ಪಂದ್ಯದಲ್ಲಿ ಆಫ್ರಿಕಾ ವಿರುದ್ಧ 240 ರನ್ ಗಳಿಸಿ ಪಂದ್ಯ ಗೆದ್ದು ಬೀಗಿತು ಟೀಂ ಇಂಡಿಯಾ. ನಂತರ ದಂಗಾದರು ಆಫ್ರಿಕಾ ದಿಗ್ಗಜರು. ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಸೂರ್ಯರ ಕ್ಯಾಪ್ಟನ್ಸಿ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಅಭ್ಯಾಸ ಪಂದ್ಯವೇ ಇರಲಿ, ರಿಯಲ್ ಮ್ಯಾಚೇ ಆಗಿರಲಿ, ಟೀಂ ಇಂಡಿಯಾದ ಇಂಟೆಂಟ್ ಮಾತ್ರ ಬದಲಾಗ್ತಿಲ್ಲ. 200ಕ್ಕೂ ಅಧಿಕ ರನ್ ಬಾರಿಸುವುದು ಟೀಂ ಇಂಡಿಯಾಗೆ ಇದೀಗ ನಿತ್ಯ ಕಾಯಕವಾಗುತ್ತಿದೆ. ಡಿ.ವೈ. ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ ಆಫ್ರಿಕಾ ವಿರುದ್ಧದ ಟಿ20 ವಿಶ್ವಕಪ್ನ ವಾರ್ಮ್ ಅಪ್ ಪಂದ್ಯದಲ್ಲಿಯೂ ಟೀಂ ಇಂಡಿಯಾ ಇದೇ ರೀತಿಯಾದ ಆಟವನ್ನ ಆಡಿತ್ತು. ಟಾಸ್ ಗೆದ್ದರೂ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಟೀಂ ಇಂಡಿಯಾ ತನ್ನನ್ನೇ ತಾನು ಪರೀಕ್ಷಿಸಿಕೊಂಡಿತು. ಬ್ಯಾಟಿಂಗ್ ಲೈನಪ್ ಎಷ್ಟು ಸ್ಟ್ರಾಂಗ್ ಇದೆ ಎನ್ನುವುದು ಮತ್ತೊಮ್ಮೆ ಪ್ರೂವ್ ಆಯಿತು. ಓಪನರ್ಸ್ ಗಳಿಬ್ಬರು ಹೊಡಿಬಡಿ ಆಟವಾಡಿದ್ರೆ ಮಿಡಲ್ ಆರ್ಡರ್ ಅಲ್ಲಿ ಬಂದ ಎಲ್ಲ ಆಟಗಾರರು ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ರು. ಪರಿಣಾಮವಾಗಿ ಟೀಂ ಇಂಡಿಯಾ 20 ಓವರ್ಗಳಲ್ಲಿ ಕೇವಲ 5 ವಿಕೆಟ್ ಕಳೆದುಕೊಂಡು ಬರೋಬ್ಬರಿ 240 ರನ್ ಪೇರಿಸಿತ್ತು. ತಂಡದ ಪರ ಇಶಾನ್ ಕಿಶನ್ ಕೇವಲ 20 ಎಸೆತಗಳಿಂದ 53 ಮತ್ತು ತಿಲಕ್ ವರ್ಮಾ 19 ಎಸೆತಗಳಿಂದ 45 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇನ್ನು ಗುರಿಯನ್ನ ಬೆನ್ನಟ್ಟಿದಂತ ದಕ್ಷಿಣ ಆಫ್ರಿಕಾ ತಂಡ ಹೋರಾಟ ನೀಡಿತ್ತಾದರೂ ಟೀಂ ಇಂಡಿಯಾದ ಬೌಲಿಂಗ್ ದಾಳಿ ಮುಂದೆ ಮಂಡಿ ಊರಿತು. 20 ಓವರ್ಗಳಲ್ಲಿ ಆಫ್ರಿಕಾ 210 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಇದರೊಂದಿಗೆ ಟೀಂ ಇಂಡಿಯಾ ಈ ವಾರ್ಮ್ ಅಪ್ ಮ್ಯಾಚ್ ನಲ್ಲಿ 30 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನಿತ್ತ ಭಾರತ ಈ ಪಂದ್ಯ ಗೆಲ್ಲುತ್ತಿದ್ದಂತೆ ಮಾತನಾಡಿದ ಆಫ್ರಿಕಾದ ದಿಗ್ಗಜ ಎಬಿ ಡಿವಿಲಿಯರ್ಸ್ ಈ ರೀತಿಯಾಗಿ ಹೇಳಿದ್ದಾರೆ. ಟೀಂ ಇಂಡಿಯಾದ ಈ ಭಯಂಕರ ಬ್ಯಾಟಿಂಗ್ ಲೈನಪ್ ನಮ್ಮನ್ನ ತುಂಬಾ ಭಯ ಪಡಿಸುತ್ತಿದೆ. ಯಾರನ್ನ ಅಂತ ತಡೆಯೋದು? ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಡೇಂಜರ್. ಇವರು ಕೇವಲ ನಮ್ಮನ್ನ ಸೋಲಿಸಿಲ್ಲ, ನಮ್ಮನ್ನ ಅವಮಾನವನ್ನ ಸಹ ಮಾಡಿದ್ದಾರೆ. ಮತ್ತು ಭಾರತದ ಬಳಿ ಟ್ಯಾಲೆಂಟೆಡ್ ಆಟಗಾರರಿಗೇನು ಕೊರತೆ ಇಲ್ಲ. ಟಿ20 ಫಾರ್ಮೆಟ್ ನಲ್ಲಿ ಈ ತಂಡ 200ಕ್ಕೂ ಅಧಿಕ ರನ್ ಗಳಿಸುವುದು ಕರಗತ ಮಾಡಿಕೊಂಡಿದೆ ಮತ್ತು ಇವರ ಬ್ಯಾಟಿಂಗ್ ಲೈನಪ್ ಇವರ ಬಲವಾಗಿದೆ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಹೊಡಿಬಡಿ ಆಟವಾಡಿದರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಅದನ್ನ ಕಂಟಿನ್ಯೂ ಮಾಡ್ತಾರೆ ಮತ್ತು ಎಲ್ಲರೂ ಇವರ ಬಳಿ ಮ್ಯಾಚ್ ವಿನ್ನಿಂಗ್ ಆಟಗಾರರೇ ಇದ್ದಾರೆ ಎಂದು ಎಬಿ ಡಿವಿಲಿಯರ್ಸ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಈ ತರಹದ ಆಟ ವಿರೋಧಿ ತಂಡಗಳ ಮನೋಸ್ಥೈರ್ಯವನ್ನ ಕುಗ್ಗಿಸುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಹಾಶಿಮ್ ಆಮ್ಲಾ ಈ ರೀತಿಯಾಗಿ ಹೇಳಿದ್ದಾರೆ. ಟಿ20 ಕ್ರಿಕೆಟ್ ನಲ್ಲಿ ಕನ್ಸಿಸ್ಟೆನ್ಸಿ ಕಂಟಿನ್ಯೂ ಮಾಡುವುದು ಅವಶ್ಯ. ಭಾರತ ಅದನ್ನ ಮಾಡ್ತಿದೆ. ಈ ವರ್ಲ್ಡ್ ಕಪ್ ನಲ್ಲಿ ಇವರನ್ನ ಸೋಲಿಸುವುದೇ ದೊಡ್ಡ ಹರಸಾಹಸವಾಗಲಿದೆ ಮತ್ತು ಇವರ ಈ ಫಿಯರ್ಲೆಸ್ ಆಟ ನಮ್ಮ ಚಿಂತೆಯನ್ನ ಕೂಡ ಹೆಚ್ಚಿಸುತ್ತಿದೆ. ಬಿಗ್ ಮ್ಯಾಚ್ ನಲ್ಲಿ ಇವರು ನಮಗೆ ಕಂಟಕವಾಗಬಹುದು ಎಂದು ಹಾಶಿಮ್ ಆಮ್ಲಾ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಜಾಕ್ ಕಾಲಿಸ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಟಿ20 ಫಾರ್ಮೆಟ್ ನಲ್ಲಿ ಟೀಂ ಇಂಡಿಯಾದ ಆಟ ನನ್ನ ಮನ ಗೆದ್ದಿದೆ. ಇಂದು ಇಶಾನ್ ಆಡಿದ ಆಟ ಭಯಂಕರವಾಗಿತ್ತು. ಅಭಿಷೇಕ್ ಕೂಡ ಇಂದು ಒಳ್ಳೆಯ ಟಚ್ ನಲ್ಲಿ ಕಾಣಿಸಿಕೊಂಡ್ರು. ಈ ತಂಡ ಟಿ20 ವರ್ಲ್ಡ್ ಕಪ್ ಗೆದ್ದೇ ತೀರುತ್ತೆ ಎಂದು ಜಾಕ್ ಕಾಲಿಸ್ ಹೇಳಿದ್ದಾರೆ.